ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ನಮ್ಮ ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ ಹೀಗೆ ಸೋಷಿಯಲ್ ಮೀಡಿಯಾದ ಮೂಲಕ ಅನುದಿನದ ಧ್ಯಾನವನ್ನು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆಲ್ಲ ನಿಮ್ಮ ಮುಂದೆ ತರುತ್ತಿದ್ದೇವೆ. ನೀವು ದೇವರ ಸನ್ನಿಧಿಯಲ್ಲಿ ಆಸಕ್ತರಾಗಿ ಕಾದುಕೊಂಡಿದ್ದೀರೆಂದು, ಅನುದಿನದ ಧ್ಯಾನದಿಂದ ನೀವು ಬಲ ಹೊಂದುತ್ತಾ ಇದ್ದೀರೆಂದು ತಿಳಿಸುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ದಿನ ನಮ್ಮ ಬದುಕಿಗೆ ಬೇಕಾಗಿರುವ ಪ್ರತಿ ಮೇಲಿಗೂ ಮೂಲವಾಗಿರುವ ನಿಮ್ಮ ಮಾತನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಒಬ್ಬ ನಿಜವಾದ ವಿಶ್ವಾಸಿಗೆ, ಇಲ್ಲವೇ ಒಬ್ಬ ಸಾಧಾರಣ ಮನುಷ್ಯನಿಗೆ ಪಾಪ 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 ಕಾಡುತ್ತಿರುತ್ತೆ. ಹೆಚ್ಚಾಗಿ ಕ್ರೈಸ್ತರು ಪಾಪ ಪಾಪ ಅನ್ನುತ್ತಾ ಇರ್ತಾರೆ. ಏನಿ ಪಾಪ ಎಂದು ಕೇಳುವಂಥವರು ಬಹಳ ಜನ ಇದ್ದಾರೆ. ಆಜ್ಞೆ ಮೀರುವಂಥದ್ದೇ ಪಾಪ ಎಂದು ಬೈಬಲ್ ಹೇಳ್ತದೆ. ಸಕಲ ದುರ್ನೀತಿ, ಅನೀತಿ, ಅಕ್ರಮ, ಅನ್ಯಾಯ, ಆ ಒಂದು ಸುಳ್ಳು, ಇವೆಲ್ಲ ಪಾಪಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಸೊ ನಾವೆಲ್ಲರೂ ತಿಳಿದೋ ತಿಳಿಯಲಾರದೆಯೋ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಆಜ್ಞೆ ಮೀರುತ್ತೇವೆ. ಅನೀತಿಗಾಗಲಿ, ಸಹವಾಸ ದೋಷದಿಂದಾಗಲಿ, ಪರಿಸ್ಥಿತಿ ಪ್ರಭಾವದಿಂದಾಗಲಿ ಅವಕಾಶ ಕೊಡ್ತೇವೆ. ಅದರಿಂದ ನಮಗೆ ಬಿಡುಗಡೆ ಬೇಕಾಗುವುದಾದರೆ, ಅಂತಹ ಸ್ಥಿತಿಗೆ ನಾವು ಬಿದ್ದು ಹೋಗಲಾರದೆ ಇರಬೇಕಾದ್ರೆ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಕೆಲವರಿಗೆ ರೋಗ ಸುಮ್ಮನೆ ಬರ್ತವೆ, ಕೆಲವರಿಗೆ ರೋಗ ಬರಲ್ಲ. ಕಾರಣವೇನು? ಅವರ ಇಮ್ಯೂನ್ ಸಿಸ್ಟಮ್ ಆಗಿರುತ್ತೆ. ರೋಗ ನಿರೋಧಕ ಶಕ್ತಿ ಅವರಿಗಿರುವುದರಿಂದ ರೋಗಗಳು ಸೋಂಕುವುದಿಲ್ಲ. ಕೊರೋನಾ ವೈರಸ್ ಟೈಮ್ನಲ್ಲಿ ಅನೇಕರು ರೋಗಕ್ಕೊಳಗಾದ್ರು, ಅನೇಕರು ಮರಣ ಹೊಂದಿದ್ರು ಅನ್ನುವಾಗ ಕೆಲವರಿಗೆ ಯಾವ ಎಫೆಕ್ಟ್ ಆಗಲಿಲ್ಲ. ನಮ್ಮ ಶರೀರ ಆರೋಗ್ಯವಾಗಿ ಬಲವಾಗಿ ನಾವು ಕಾಪಾಡಿಕೊಳ್ಳುವಾಗ ರೋಗ ನಿರೋಧಿಸುತ್ತೇವೆ. ಹಾಗೆಯೇ ನಾವು ಆಧ್ಯಾತ್ಮಿಕವಾಗಿ ಬಲವುಳ್ಳವರಾಗಿರೋದಾದರೆ, ದೇವರೊಂದಿಗೆ ಸಹವಾಸವುಳ್ಳವರಾಗಿರೋದಾದರೆ, ದೇವರ ಆತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿರೋದಾದರೆ ಪಾಪ ಮಾಡಲ್ಲ, ಪಾಪಕ್ಕೆ ಅವಕಾಶ ಕೊಡಲ್ಲ. ನೋಡೋಣ ಬನ್ನಿ. ಯೋಹಾನನು ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ದೇವರಿಂದ ಹುಟ್ಟಿರುವ ಪ್ರತಿಯೊಬ್ಬನಲ್ಲಿಯೂ ಆತನ ಬೀಜವು ನೆಲೆಗೊಂಡಿರುವುದರಿಂದ ಅವನು ಪಾಪ ಮಾಡುವುದಿಲ್ಲ. ಏನಂತೆ? ಅವನು ಪಾಪ ಮಾಡಲಾರನು, ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿ ಇರುವುದಿಲ್ಲ. ದೇವರಿಂದ ಹುಟ್ಟಿದ ಪ್ರತಿಯೊಬ್ಬನಲ್ಲಿಯೂ. ಲೋಕದಲ್ಲಿ ಹುಟ್ಟಿರುವ ಯಾರೇ ಆಗಿರಲಿ, ಯಾವ ಭೇದವಿಲ್ಲ. ಪ್ರತಿಯೊಬ್ಬರೂ ಪಾಪ ಮಾಡಿ ದೇವರ ಮಹಿಮೆ ಕಳೆದುಕೊಂಡಿದ್ದಾರೆ. ಆದರೆ ದೇವರಿಂದ ಹುಟ್ಟಿದವರು, ಅಂದರೆ ಒಬ್ಬನು ಹೊಸದಾಗಿ ಹುಟ್ಟಿದ ಹೊರತು ದೇವರ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲವೆಂದು ಯೇಸು ಹೇಳಿದಾರಲ್ಲವೇ? ಹೊಸದಾಗಿ ಹೇಗೆ ಹುಟ್ಟಲು ಸಾಧ್ಯ? ತಿರುಗಿ ತಾಯಿ ಗರ್ಭದಲ್ಲಿ ಹೋಗಿ ಹುಟ್ಟಬೇಕು ಎಂದು ನಿಕೋದೇಮನು ಕೇಳಿದಾಗ, ಆತ್ಮದಿಂದ ಹುಟ್ಟಿರುವುದು ಆತ್ಮ, ಶರೀರದಿಂದ ಹುಟ್ಟಿರುವುದು ಶರೀರ ಎಂದು ಯೇಸು ಉತ್ತರಿಸುತ್ತಾರೆ. ನಾವು ಶಾರೀರಿಕವಾಗಿಯೇ ಜನಿಸಿದ್ದೇವೆ, ಆದರೆ ಆಧ್ಯಾತ್ಮಿಕವಾಗಿ ನಾವು ಮಾನಸಾಂತರ ಹೊಂದಿದಾಗ, ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ಹೊಸದಾಗಿ ಹುಟ್ಟುವುದರ ಅನುಭವ ಹೊಂದಿಕೊಳ್ತೇವೆ, ದೈವ ಸ್ವಭಾವ ಹೊಂದಿಕೊಳ್ತೇವೆ. ಹಾಗೆ ದೇವರಿಂದ ಹುಟ್ಟಿರುವ, ಅಂದರೆ ರಕ್ಷಿಸಲ್ಪಟ್ಟಿರುವ ವ್ಯಕ್ತಿಯೊಳಗೆ ದೇವರ ಬೀಜ ಇರುತ್ತೆ, ದೇವರ ಸ್ವಭಾವ ಇರುತ್ತೆ. ಅದಕ್ಕಾಗಿ ಪಾಪ ಮಾಡುವುದಿಲ್ಲ, ಮಾಡಲಾಗುವುದಿಲ್ಲ. ಪಾಪವನ್ನು ಮಾಡುವುದಿಲ್ಲ, ಮಾಡಲಾಗುವುದಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಪಾಪದಲ್ಲಿ ಮುಂದುವರಿಯಲಿಕ್ಕಾಗಲ್ಲ. ಒಂದು ಹಂದಿಯನ್ನು ತಕೊಂಡು ಹೋಗಿ ಕೆಸರಲ್ಲಿ ಹಾಕಿದಾಗ ಎಷ್ಟೋ ಚೆನ್ನಾಗಿ ಅದು ಸಂತೋಷ ಪಡುತ್ತೆ, ಹೊರಗೆ ಬರಲು ಇಷ್ಟಪಡಲ್ಲ. ಹಾಗೆಯೇ ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ, ಒಂದು ಕುರಿಮರಿಯನ್ನು ತಕೊಂಡೋಗಿ ಕೆಸರಲ್ಲಿ ಹಾಕಿ ನೋಡಿ, ಅದು ಅಲ್ಲಿ ಸಂತೋಷಿಸಲ್ಲ. ಅದು ಎಷ್ಟೋ ಬೇಗನೆ ಎಗರಿ ಜಿಗಿದು ಝಾಡಿಸಿಕೊಂಡು ದೂರ ಓಡಿ ಹೋಗಬೇಕು ಎಂದು ಬಯಸುತ್ತೋ ಅಷ್ಟು ಬೇಗನೆ ಓಡಿ ಹೋಗ್ತದಂತೆ. ಒಬ್ಬ ನೀತಿವಂತನು, ದೇವರ ಮಗು, ಒಂದು ವೇಳೆ ಕಾಲು ಜಾರಿ ಪಾಪದಲ್ಲಿ ಬಿದ್ದರೂ ಕೂಡ ಅಲ್ಲಿ ಒಂದು ಕ್ಷಣವೂ ಕೂಡ ಇರಲಿಕ್ಕಾಗಲ್ಲ, ಅದನ್ನು ಆನಂದಿಸಲಿಕ್ಕಾಗಲ್ಲ. ಅದರಿಂದ ಬಿಡಿಸಲ್ಪಡುವವರೆಗೂ, ಆ ಕಲ್ಮಶದಿಂದ ತೊಳೆಯಲ್ಪಡುವವರೆಗೂ ಅವನ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಅವನು ಅದರೊಳಗಡೆಯಿಂದ ಎದ್ದು ಓಡಿ ಹೋಗ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ಪ್ರಾರ್ಥಿಸುತ್ತಾನೆ,
ದಾವೀದನಂತಹ ಭಕ್ತನು ಬಿದ್ದ. ವೇಷಳ ಬಾಯಿ ಆಳವಾದ ತಗ್ಗು, ಪರಸ್ತ್ರೀ ಇಕ್ಕಟಾದ ಗುಂಡಿ, ಆ ಗುಂಡಿಯೊಳಗೆ ಬಿದ್ದ. ಯಾವಾಗ ದೇವರ ಆತ್ಮನಿಂದ, ದೇವರ ಸೇವಕನಿಂದ, ದೇವರ ವಾಕ್ಯದಿಂದ ಗದರಿಸಲ್ಪಡುತ್ತಾನೋ, ದೇವರೇ ನನ್ನನ್ನು ತೊಳೆಯಿರಿ, ನನ್ನನ್ನು ಸರಿಪಡಿಸಿರಿ, ನನ್ನ ರಕ್ಷಣೆಯಾನಂದ ತಿರುಗಿ ಅನುಗ್ರಹಿಸಿರಿ, ನಿಮ್ಮ ಸನ್ನಿಧಿಯಿಂದ ತಳ್ಳಿ ಹಾಕಬೇಡಿರಿ, ಪರಿಶುದ್ಧಾತ್ಮನಿಂದ ತೆಗೆಯಬೇಡಿರಿ, ಹಿಸೋಪಿನಿಂದ ನನ್ನನ್ನು ತೊಳೆಯಿರಿ ಎಂದು ಕುಗ್ಗಿದ ಹೃದಯದೊಂದಿಗೆ ಕಣ್ಣೀರಿನಿಂದ ದೇವರ ಸನ್ನಿಧಿಯಲ್ಲಿ ಮೊರೆಯಿಟ್ಟು ಕನಿಕರಿಸಲ್ಪಡ್ತಾನೆ. ಎಷ್ಟು ಸಾರಿ ದೇವರನ್ನು ನೀವು ಪಾಪ ಮಾಡುವುದರಿಂದ ದೇವರನ್ನು ದುಃಖಪಡಿಸುತ್ತಾ ಇಲ್ಲ? ದೇವರು ನಮ್ಮನ್ನು ಪರಿಶುದ್ಧರಾಗಿರಲು ಕರೆದಿದ್ದಾರೆ, ಪಾಪವನ್ನು ಜಯಿಸುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ಏನ್ ಮಾಡನ್ನುತ್ತೀರಿ ಬ್ರದರ್? ಪಾಪ ಮಾಡಬೇಕೆಂಬ ಆಸೆ ನಮಗೂ ಇಲ್ಲ. ಯೇಸುವನ್ನು ನಂಬಿದ ನಂತರ ಪರಿಶುದ್ಧರಾಗಿಯೇ ಇರಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಆದರೆ ದೇವರಿಗಾಗಿ ಭಕ್ತಿಯಿಂದ ಜೀವಿಸಲಿಕ್ಕಾಗ್ತಾ ಇಲ್ಲ ಎಂದು ಕೆಲವರು ಹೇಳ್ತಾರಲ್ಲವೇ? ಅಂಥವರಿಗೋಸ್ಕರವೇ ಒಂದು ವಾಕ್ಯವಿದೆ, ಕೀರ್ತನೆ 4:4. ಕೀರ್ತನೆ 4:4 ಹೇಳುತ್ತೆ, ಭಯಪಟ್ಟು ಪಾಪವನ್ನು ಮಾಡಬೇಡಿರಿ. ನಾವು ಸೈತಾನನಿಗೆ ಭಯಪಡ್ತೇವೆ, ಕತ್ತಲಿಗೆ ಭಯಪಡ್ತೇವೆ, ಮನುಷ್ಯರಿಗೆ ಭಯಪಡ್ತೇವೆ, ಅಧಿಕಾರಿಗಳಿಗೆ ಭಯಪಡ್ತೇವೆ, ಎಷ್ಟೋ ವಿಷಯಗಳಿಗೆ ಭಯಪಡ್ತೇವೆ. ಆದರೆ ಪಾಪಕ್ಕೆ ಭಯಪಡಿರಿ. ಅಯ್ಯೋ ಛೀ, ಪಾಪ ಮಾಡಲಾರೆನು ನಾನು, ಪಾಪ ಮಾಡಿದ್ರೆ ನನ್ನ ಬದುಕು ಬೀದಿ ಪಾಲಾಗುತ್ತೆ, ಪಾಪ ಮಾಡಿದ್ರೆ ನನ್ನ ಜೀವಿತ ನಾಶವಾಗುತ್ತೆ ಎಂದು ಭಯಪಟ್ಟು ಪಾಪ ಮಾಡಬೇಡಿರಿ. ನೀವು ಹಾಸಿಗೆಯಲ್ಲಿರುವಾಗಲೇ ನಿಮ್ಮ ಹೃದಯದಲ್ಲಿ ಧ್ಯಾನ ಮಾಡಿಕೊಂಡು ಸುಮ್ಮನೇ ಇರಿ. ಇನ್ನು ಹಾಸಿಗೆ ಮೇಲಿದ್ದೀರಾ? ನೀವು ಎಚ್ಚರಗೊಂಡಿದ್ದೀರಾ? ಮಂಚದಿಂದ ಇಳಿದಿದ್ದೀರಾ? 7 ಗಂಟೆ 8 ಗಂಟೆವರೆಗೂ ಮಲಗೋದು ಈ ದಿನ ಅನೇಕರಿಗೆ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಓಕೆ, ನೀವು ಮಧ್ಯರಾತ್ರಿವರೆಗೂ ಕೆಲಸ ಮಾಡಿರ್ತೀರೆಂದು, ಬೆಳಗಾಗುವವರೆಗೂ ಕೆಲಸ ಮಾಡಿರ್ತೀರೆಂದು ಗೊತ್ತಿಲ್ಲ. ಆದರೆ ನೀವು ಇನ್ನೂ ಹಾಸಿಗೆಯಿಂದ ಎದ್ದೇಳುವುದಕ್ಕಿಂತ ಮುಂಚೆಯೇ, ಇನ್ನೂ ಮಲಗಿರುವಾಗಲೇ, ಕಣ್ಣು ತೆರೆಯುವುದಕ್ಕಿಂತ ಮುಂಚೆಯೇ, ದೇವರೇ ಈ ದಿನ ನಾನು ಪಾಪ ಮಾಡದಂತೆ ಶಕ್ತಿ ಕೊಡಿರಿ, ಈ ದಿನ ನಿಮ್ಮ ನಾಮಕ್ಕೆ ಅವಮಾನ ತರುವ ಕೆಲಸ ಮಾಡಲಾರ್ದ ಹಾಗೆ ಸಹಾಯ ಮಾಡಿರಿ, ಈ ದಿನ ಸುಳ್ಳಾಡಲಾರದಂತೆ ಸಹಾಯ ಮಾಡಿರಿ, ಈ ದಿನ ಸೈತಾನನಿಗೆ ಅವಕಾಶ ಕೊಡದಂತೆ ಸಹಾಯ ಮಾಡಿರಿ ಎಂದು ದೇವರಿಗೆ ಪ್ರಾರ್ಥಿಸಿರಿ. ದೇವರಿಗೆ ನಿಮ್ಮ ಹೃದಯಗಳಲ್ಲಿ ದೇವರ ಶಕ್ತಿಯ ಕುರಿತಾಗಿ ಧ್ಯಾನಿಸಿರಿ. ಹೌದು ಪ್ರಿಯರೇ, ಆಧ್ಯಾತ್ಮಿಕ ಬಲವನ್ನು ನಾವು ಹಾಸಿಗೆಯ ಮೇಲಿರುವಾಗಲೇ, ಇನ್ನು ಮಂಚದಿಂದ ಕೆಳಗಿಳಿಯುವುದಕ್ಕಿಂತ ಮುಂಚೆಯೇ, ಬೆಳಗಾದ ಕೂಡಲೇ ಪಾಪಕ್ಕೆ ಅವಕಾಶ ಕೊಡುವ ಮನುಷ್ಯರನ್ನು ನಾವು ನೋಡ್ತೇವೆ. ಬೆಳಗಾದ ಕೂಡಲೇ ಮದ್ಯಪಾನದ ಅಂಗಡಿಗೆ ಹೋಗುವಂಥವರನ್ನು ಈ ದಿನ ನಾವು ನೋಡ್ತಾ ಇರ್ತೇವಲ್ಲವೇ? ಎದ್ದ ಕೂಡಲೇ ಸಿಗರೇಟ್ ಸೇದುವಂಥವರಿದ್ದಾರೆ, ಎದ್ದ ಕೂಡಲೇ ಜಗಳವಾಡುವಂಥವರು ಕೂಡ ಇದ್ದಾರೆ. ದೇವರೇ, ಈ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಮುಖದರ್ಶನದೊಂದಿಗೆ, ನಿಮ್ಮ ಶಕ್ತಿಯೊಂದಿಗೆ ಪ್ರತಿ ಪಾಪವನ್ನು ಎದುರಿಸಬಲ್ಲಂತಹ ಶಕ್ತಿ ನನಗೆ ದಯಪಾಲಿಸಿರಿ ಎಂದು ನಾವು ಪ್ರಾರ್ಥಿಸುವುದಾದರೆ ಪಾಪ ಮಾಡಲ್ಲ ಪ್ರಿಯರೇ. ಒಂದು ವೇಳೆ ನೀವು ಪಾಪ ಮಾಡುವುದಾದರೆ, ಈ ದಿನಗಳಲ್ಲಿ ಇಂಥವರನ್ನು ಅನೇಕರನ್ನು ನೋಡ್ತೇವೆ, ಅವ್ರ ಬಗ್ಗೆ ಕೇಳ್ತೇವೆ. ಅವರು ಬಂದು ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೇನೆ ಬ್ರದರ್, ಇನ್ನು ದೇವರು ಕೂಡ ನನ್ನನ್ನು ಕ್ಷಮಿಸಲ್ಲ, ನಾನು ತಿಳಿದು ತಪ್ಪು ಮಾಡಿದ್ದೇನೆ, ದೇವರ ಮಗುವಾಗಿದ್ದು ಕೂಡ ತಪ್ಪು ಮಾಡಿದ್ದೇನೆ, ದೀಕ್ಷಾಸ್ನಾನ ತೆಗೆದುಕೊಂಡು ತಪ್ಪು ಮಾಡಿದ್ದೇನೆ, ಇನ್ನು ನನ್ನನ್ನು ದೇವರು ಹೇಗೆ ಕ್ಷಮಿಸುತ್ತಾರೆ? ನನಗೆ ಕ್ಷಮಾಪಣೆ ಇಲ್ಲ, ಇನ್ಮೇಲೆ ನನ್ನ ಬದುಕಿಷ್ಟೇ, ಪೂರ್ತಿ ವ್ಯರ್ಥವಾಯ್ತು, ಇನ್ನು ಸಭೆಗೆ ಬರಲ್ಲ, ಬೈಬಲ್ ಓದೋದನ್ನು, ಪ್ರಾರ್ಥನೆ ಮಾಡುವುದನ್ನು ಬಿಟ್ಟಿದ್ದೇನೆ. ನೆವರ್ ಡೂ ದ್ಯಾಟ್, ಡೋಂಟ್ ಡೂ ದ್ಯಾಟ್. ಅದನ್ನು ಮಾಡಬೇಡಿರಿ, ಹಾಗೆ ಮಾಡಬೇಡಿರಿ. ಏನೇ ಮಾಡಿದ್ರೂ ಕೂಡ ಯೇಸುವಿನ ಬಳಿಗೆ ಬರಲೇಬೇಕು. ಆತನೊಬ್ಬನೇ ನಮಗೆ ಗತಿ, ದಿಕ್ಕು. ಪಾಪ ಮಾಡಿದ್ರೆ ಪಶ್ಚಾತ್ತಾಪ ಪಡೆಯಿರಿ. ದಾರಿ ತಪ್ಪಿ ಹೋದ ಮಗನು ಪಶ್ಚಾತ್ತಾಪ ಪಟ್ಟು ತಂದೆಯ ಬಳಿಗೆ ತಿರುಗಿ ಬಂದ. ತಂದೆ ದೂಷಿಸಲಿಲ್ಲ, ತಳ್ಳಿ ಹಾಕಲಿಲ್ಲ, ಅಪ್ಪಿಕೊಳ್ಳುತ್ತಾನೆ, ಮುದ್ದಾಡುತ್ತಾನೆ. ಇದೇ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾ ಏನ್ ಹೇಳ್ತಾನೆ ಗೊತ್ತಾ? ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಗಮನ ಕೊಟ್ಟು ಕೇಳ್ರಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ನನ್ನ ಪ್ರಿಯ ಮಕ್ಕಳಿರಾ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಚಿಕ್ಕ ಮಕ್ಕಳಿರಾ ಅನ್ನುತ್ತಾನೆ. ಹೊಸದಾಗಿ ರಕ್ಷಣೆ ಹೊಂದಿದವರು, ಹೊಸದಾಗಿ ನಡೆಯುವ ಮಕ್ಕಳನ್ನು ನೋಡ್ರಿ, ಕೆಲವೊಂದು ಸಾರಿ ಕೆಳಗೆ ಬೀಳ್ತಾರೆ. ಬಿದ್ದರು ಅಂತ ಹೇಳಿ ಬಿಟ್ಬಿಡ್ತೇವ, ಮೇಲೆ ಕೆತ್ತುತ್ತೇವಲ್ಲವೇ? ಹಾಗೆ ಹೊಸದಾಗಿ ರಕ್ಷಣೆ ಹೊಂದಿದವರು, ಸರಿಯಾದ ಸಹವಾಸ ಇಲ್ಲದವರು, ಸರಿಯಾದ ಪ್ರಾರ್ಥನಾ ಜೀವಿತ ಇಲ್ಲದವರು ಜಾರಿ ಬೀಳುವಂಥದ್ದು ಸಹಜ.
ಹಾಗಾಗಿ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡಿ ಬಿದ್ದು ಹೋಗಬೇಕೆಂಬುದು ನನ್ನ ಆಸೆ ಅಲ್ಲ. ನಮ್ಮ ಮಕ್ಕಳು ಬೀಳಬಾರ್ದು, ಅವರು ಬಲ ಹೊಂದಬೇಕೆಂದು ನಾವು ಆಶಿಸುತ್ತೇವೆ. ಅದಕ್ಕೆ ಅವರ ಕೈ ಹಿಡಿದುಕೊಂಡು ನಾವು ನಡೆಸುತ್ತೇವೆ. ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡುವುದಾದರೆ, ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೇ ಆದರೆ ಹೊಸದಾಗಿ ರಕ್ಷಿಸಲ್ಪಟ್ಟ ನೀವು, ಒಂದು ವೇಳೆ ಆತ್ಮೀಕ ಶಕ್ತಿಹೀನರಾಗಿರುವ ನೀವು ಏನಾದರೂ ಮರೆತು ಪಾಪಕ್ಕೆ ಅವಕಾಶ ಕೊಟ್ಟಿರೋದಾದರೆ, ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸುಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಈಗ ಪಾಪ ಮಾಡಿದ್ದಕ್ಕಾಗಿ ನನ್ನ ಕತೆ ಇನ್ನು ಇಷ್ಟೇ ಅಂದುಕೊಳ್ಳಬಾರದು. ಬಿದ್ದಿರುವುದರಿಂದ ಬಿದ್ದ ಸ್ಥಳದಲ್ಲಿಯೇ ಇರುತ್ತೇನೆ ಅಂದುಕೊಳ್ಳಬಾರದು. ನಮಗೆ ಯೇಸು ಕ್ರಿಸ್ತನು ಎಂಬ ಸಹಾಯಕನಿದ್ದಾನೆ, ಇಲ್ಲವೇ ಮಧ್ಯಸ್ಥಿಕನಿದ್ದಾನೆ. ಅಂದರೆ ನಮ್ಮ ಪಕ್ಷದಲ್ಲಿ ವಾದಿಸುವ, ನಮ್ಮನ್ನು ಆಧರಿಸುವಂತಹ, ನಮಗಾಗಿ ನಮ್ಮ ಪಕ್ಷದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ಜಾರಿ ಬಿದ್ದಿದ್ದಕ್ಕಾಗಿ ಬಿದ್ದ ಸ್ಥಳದಲ್ಲೇ ಇರಬೇಡಿ ಪ್ರಿಯರೇ. ಕೆಲವರು ಹೇಳ್ತಾ ಇರ್ತಾರೆ, ಬಿದ್ದೋಗಿದ್ದೇನೆ ಬ್ರದರ್ ಎಂದು. ಕಳೆದ ತಿಂಗಳು ಬಿದ್ದು ಹೋದೆ ಬ್ರದರ್, ಹಾಗಂತ 6 ತಿಂಗಳು ಎದ್ದೇಳುವುದಿಲ್ಲವೋ ಏನಂತೀರಿ? ಒಂದು ವೇಳೆ ಕಾಲ್ ಜಾರಿ ರೋಡ್ ಮೇಲೆ ಬಿದ್ದಿದ್ದೀರಿ ಅಂದ್ಕೊಳ್ಳಿ. ಎಂದಾದರೂ ಬಿದ್ದೀರಾ? ನಾನು ಕೆಲವೊಂದು ಸಾರಿ ಬಿದ್ದಿದ್ದೇನೆ ನ್ಯೂಯಾರ್ಕ್ನಲ್ಲಿ. ಅಲ್ಲಿ ರೋಡ್ ಮೇಲೆ ಒಂದೇ ಸಾರಿ ಜಾರಿ ಬಿದ್ದೆ. ಅಲ್ಲಿರುವ ಸ್ಟ್ರೀಟ್ಸ್ಗಳು ಸ್ವಲ್ಪ ಬೇರೆಯಾಗಿರ್ತವೆ. ಆ ಸ್ಟೋನ್ ಜಾರಿತು. ಬಿದ್ದ ಮರುಕ್ಷಣದಲ್ಲಿಯೇ ಎದ್ದು ನಿಂತುಕೊಂಡೆ ನನ್ನಷ್ಟಕ್ಕೆ ನಾನೇ. ಬಿದ್ದಂತಹ ಯಾರೇ ಆಗಲಿ ಕಾಲ್ ಮೇಲೆ ಎದ್ದು ನಿಂತುಕೊಳ್ಳುತ್ತಾನೆ ಬೇಗನೆ. ಯಾಕೆಂದರೆ ಎಷ್ಟು ಬೇಗನೆ ಬೀಳುತ್ತಾನೋ ಅಷ್ಟು ಬೇಗನೆ ಎದ್ದು ನಿಂತುಕೊಳ್ತಾನೆ. ಹಾಗೆ ಪಾಪದಲ್ಲಿ ಬಿದ್ದಾಗ ಯಾಕೆ 10 ತಿಂಗಳವರೆಗೂ ಸಮಯ ಹಿಡಿಯುತ್ತಾ ಇದೆ? ಯಾಕೆ 1 ವರ್ಷ ಸಮಯ ಹಿಡಿಯುತ್ತೆ? ತಕ್ಷಣವೇ ನಿಮ್ಮನ್ನು ಮೇಲೆ ಕೆತ್ತುವುದಕ್ಕಾಗಿ, ನಿಮ್ಮನ್ನು ಶುದ್ಧಿ ಮಾಡುವುದಕ್ಕಾಗಿ, ನಿಮ್ಮ ಗಾಯ ಮುಚ್ಚುವುದಕ್ಕಾಗಿ, ನಿಮಗೆ ಶಕ್ತಿ ಕೊಡುವುದಕ್ಕಾಗಿ, ನಿಮ್ಮ ಮೇಲಿರುವ ಶಾಪ ಅಳಿಸಿ ಹಾಕುವುದಕ್ಕಾಗಿ, ನಮ್ಮ ಪಾಪವನ್ನು ಪರಿಹಾರ ಮಾಡಿದಂತಹ ಕರ್ತನು ನಮಗಿದ್ದಾನೆ. ನಮ್ಮ ಪರವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು, ತಂದೆ ಇದೊಂದು ಸಾರಿ ಕ್ಷಮಿಸಿರಿ, ತಂದೆಯೇ ಇವನಿಗೋಸ್ಕರವೇ ನಾನು ರಕ್ತ ಸುರಿಸಿದ್ದೇನೆ ಎಂದು ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುತ್ತಾ ಇರುವುದರಿಂದ, ನಾವು ತಿಳಿದೋ ತಿಳಿಯಲಾರದಕ್ಕಾಗಿಯೋ ಅನೇಕ ಸಾರಿ ತಪ್ಪು ಮಾಡಿದಾಗ ಕರ್ತನಾದ ಯೇಸುವಿಗೆ ಮೊರೆಯಿಟ್ಟಾಗ ಆತನು ನಮಗೋಸ್ಕರ ಮೊರೆಯಿಟ್ಟು ಯಾವ ಶಿಕ್ಷೆ ನಮ್ಮ ಮೇಲೆ ಬೀಳದಂತೆ ಮಾಡುವುದು ಮಾತ್ರವಲ್ಲದೆ, ಮತ್ತೊಮ್ಮೆ ಪಾಪ ಮಾಡದಂತೆ ನಮ್ಮನ್ನು ದೇವರು ಪರಿಶುದ್ಧಾತ್ಮನ ಮೂಲಕ ನಮಗೆ ಶಕ್ತಿಯನ್ನು ಅನುಗ್ರಹಿಸುತ್ತಾರೆ. ದಾವೀದನು ಒಂದೇ ಸಾರಿ ಬೀಳುತ್ತಾನೆ ಪಾಪದಲ್ಲಿ. ಮತ್ತೆ ಇನ್ನೆಂದಿಗೂ ತನ್ನ ಜೀವಿತದಲ್ಲಿ ಅಂತಹ ನೀಚವಾದ ಪಾಪಕ್ಕೆ ಅವನು ಅವಕಾಶವೇ ಕೊಡುವುದಿಲ್ಲ. ಒಂದು ಸಾರಿ ಏನಾದರೂ ಮರೆತು ನೀವು ಬಿದ್ದರೂ ಕೂಡ ದೇವರು ಮತ್ತೆ ಮೇಲೆತ್ತುತ್ತಾರೆ. ನೀತಿವಂತನು 7 ಸಾರಿ ಬಿದ್ದರೂ ಕೂಡ ತಿರುಗಿ ಎದ್ದೇಳ್ತಾನೆಂದು ವಾಕ್ಯ ಹೇಳುವುದರಿಂದ ಅದಕ್ಕೆ 7 ಸಾರಿ ಪಾಪ ಮಾಡ್ತೇನೆ ಅಂದುಕೊಳ್ಬೇಡಿರಿ. ದೇವರ ಕೃಪೆಯನ್ನು ವ್ಯರ್ಥ ಮಾಡಬೇಡಿರಿ. ದೇವರ ಪ್ರೀತಿಯನ್ನು ಅಲಕ್ಷ್ಯ ಮಾಡಬೇಡಿರಿ. ಅದೇ ಸಮಯದಲ್ಲಿ ನಿಮ್ಮನ್ನು ನೀವೇ ದೋಷಿಗಳನ್ನಾಗಿ ಮಾಡಿಕೊಂಡು ಕುಗ್ಗಿ ಹೋಗಬೇಡಿ. ನನ್ನನ್ನು ದೇವರು ಕ್ಷಮಿಸಲ್ಲ ಎಂಬ ಮಾತು ನಿಮ್ಮ ಬಾಯಿಂದ ಬರಗೊಡಿಸಬೇಡಿರಿ. ಘೋರ ಪಾಪಿಯನ್ನು ಕೂಡ ಸೇರಿಸಿಕೊಳ್ಳಲು ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಒಂದು ವೇಳೆ ನಿಮ್ಮಲ್ಲಿ ಕೆಲವರು ನನಗಿನ್ನು ಕ್ಷಮಾಪಣೆ ಇಲ್ಲ ಎಂಬ ವಿರಕ್ತಿಯಲ್ಲಿದ್ದಿರಬಹುದೇನೋ. ಈ ದಿನ ದೇವರು ನಿಮ್ಮ ಸಂಗಡವೇ ಮಾತಾಡ್ತಿದ್ದಾರೆ. ನೀವು ಎಷ್ಟೋ ಸಾರಿ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಆ ಒಡಂಬಡಿಕೆಯಲ್ಲಿ ನಿಲ್ಲಲಾರದವರಾಗಿದ್ದಿರಬಹುದೇನೋ. ಇನ್ನು ನಾನು ಆತನಿಗಾಗಿ ನಿಲ್ಲುವುದಿಲ್ಲ ಎಂಬ ನಿರುತ್ಸಾಹದಲ್ಲಿದ್ದೀರೇನೋ. ನಿಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುವ ಯೇಸು ನಿಮ್ಮನ್ನು ನಿಲ್ಲಿಸುವುದಕ್ಕಾಗಿ, ನಿಮ್ಮನ್ನು ತನ್ನ ಸಾಕ್ಷಿಯನ್ನಾಗಿ ಮಾಡುವುದಕ್ಕಾಗಿ, ನಿಮ್ಮನ್ನು ನಿರ್ದೋಷಿಯನ್ನಾಗಿ ನಿರೂಪಿಸುವುದಕ್ಕಾಗಿ ನಮ್ಮ ಪಕ್ಷದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ವಿಜ್ಞಾಪನೆ ಮಾಡ್ತಿದ್ದಾರೆ ಎಂದು ನಂಬಿರಿ. ನಿಮ್ಮ ಪಾಪವನ್ನು, ನಿಮ್ಮ ಬಲಹೀನತೆಯನ್ನು, ನಿಮ್ಮ ನಿಜಸ್ಥಿತಿಯನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳಿರಿ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ನೀತಿವಂತರಾಗಿ ಮಾಡಲ್ಪಡ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ನಾಮ ಧರಿಸಿಕೊಂಡಿರುವ ನಾವು ಎಲ್ಲರಂತೆಯೇ ಪಾಪ ಮಾಡಿ ನೀಚವಾದ ಸ್ಥಿತಿಗೆ ಬಿದ್ದು ಹೋಗಲಾರದಂತೆ, ಆಯಾ ದಿನಕ್ಕೆ ತಕ್ಕಂತೆ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡು ಭಯ ಹೊಂದಿದವರಾಗಿ ಪಾಪ ಮಾಡಲಾರದಂತೆ, ಪಾಪವನ್ನು ಮಾಡಲಾರದಂತಹ ಸ್ಥಿತಿಯಲ್ಲಿ ನಾವು ನಿಮ್ಮನ್ನು ಪ್ರೀತಿಸಿ ನಿಮ್ಮ ನಾಮದ ನಿಮಿತ್ತ, ನಿಮ್ಮ ಶಕ್ತಿಯ ನಿಮಿತ್ತ ಪಾಪವನ್ನು ಅಸಹಿಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಿರಿ ತಂದೆಯೇ. ಈಗಾಗಲೇ ಯಾರಾದರೂ ಪಾಪದಲ್ಲಿ ಬಿದ್ದಿರೋದಾದರೆ, ತಪ್ಪು ಮಾಡಿರೋದಾದರೆ, ಲೋಪ ಜರುಗಿರೋದಾದರೆ, ಸೈತಾನನು ಹುಟ್ಟಿಸುವ ತಂತ್ರಗಳಿಗೆ ಒಳಗಾಗದೆ, ನಿಮಗಿನ್ನು ಕ್ಷಮಾಪಣೆ ಇಲ್ಲ, ನೀವು ಇನ್ನು ಮಾನಸಾಂತರ ಹೊಂದಲ್ಲ, ನಿಮ್ಮನ್ನು ಇನ್ನು ಮೇಲೆ ದೇವರು ಕ್ಷಮಿಸಲ್ಲ, ನಿಮ್ಮ ಪರಿಸ್ಥಿತಿ ಇಷ್ಟೇ ಎಂಬ ಆಲೋಚನೆ ನಮ್ಮೊಳಗೆ ಬರದಂತೆ, ನಮ್ಮ ಪಕ್ಷದಲ್ಲಿ ನಮ್ಮ ದೇವರಿದ್ದಾರೆ,
ನನಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಯೇಸು ವಿಜ್ಞಾಪನೆ ಮಾಡ್ತಿದ್ದಾರೆ. ನನಗೋಸ್ಕರ ನನ್ನ ಸ್ಥಾನದಲ್ಲಿ ಮರಣ ಹೊಂದಿದ ಯೇಸು ನನ್ನ ದೋಷಗಳನ್ನು ಕ್ಷಮಿಸುವುದಕ್ಕಾಗಿ, ನನ್ನನ್ನು ಪ್ರೀತಿಸಿ, ನನ್ನನ್ನು ಆದರಿಸಿ, ನನಗಾಗಿ ಮಧ್ಯಸ್ಥಿಕನಾಗಿ ಯೇಸು ಇದ್ದಾರೆ ಎಂಬ ನಿರೀಕ್ಷೆಯಿಂದ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ನಿಮ್ಮ ಹೃದಯ ಸ್ಥಿತಿಯನ್ನು, ನಿಮ್ಮ ಹೋರಾಟಗಳನ್ನು, ನೀವು ಜಯಿಸಲಾರದ ವಿಷಯಗಳಿರುವುದಾದರೆ ಆ ವಿಷಯಗಳನ್ನು ನಮಗೂ ಕೂಡ ತಿಳಿಯಪಡಿಸಿರಿ. ನಿಮಗಾಗಿ ನಾವು ಕೂಡ ಪ್ರಾರ್ಥಿಸ್ತೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಜಯ ಕೊಡ್ತಾರೆ. ಆತನು ಕ್ಷಮಿಸಲಾರದ ಪಾಪ ಒಂದೂ ಇಲ್ಲ. ಆತನು ತೊಳೆಯಲಾರದಂತಹ ಘೋರ ಪಾಪ ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಿಸಲ್ಪಡದ ದೋಷ ಇಲ್ಲವೇ ಇಲ್ಲ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ತಿಳಿಯಪಡಿಸಿರಿ. ಹಾಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.